ಸರ್ ಶೌಕತ್ ಖಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫರ್ನಿಚರ್ ಅಂಗಡಿ ಮಾಡಿದ್ದೆ. ಸೋಫಾ ಸೆಟ್ ರೆಡಿ ಆಗೋದು, ಸೋಫಾ ಕಂಬೆಡ್ಡು ಅಂಥವೆಲ್ಲ ರೆಡಿ ಆಗೋದು. 70 ಲಕ್ಷ ನಾನು ಬಂಡವಾಳ ಹಾಕಿದೆ ಸರ್. ಕ್ಲೀನಾಗಿ ಸುಟ್ಟೋಗ್ಬಿಟ್ಟಿದೆ. ಯಾರೋ ಬೆಂಕಿ ಇಕ್ಕಿರೋಂಥ ನಗರಸಭೆಯವ್ರು ಬೆಂಕಿ ಇಕ್ಕಿರೋದು ಈಚೆ ಕಡೆ. ಫರ್ನಿಚರ್ ರೆಡಿ ಮಾಡೋದು, ಸೋಫಾ ಸೆಟ್ಗಳು ರೆಡಿ ಮಾಡೋದು. ಒಂದು ಈಚೆ ಕಡೆ ಸ್ವಲ್ಪ ಗಲೀಜಿತ್ತು, ಅದನ್ನು ಬೆಂಕಿ ಇಕ್ಕಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಂಗೆ ಬೆಂಕಿ ಇಕ್ಬಿಟ್ಟಿದ್ದಾರೆ. ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ ಯಾರಿಗೂ. ಫ್ಯಾಕ್ಟ್ರಿ ಹುಡುಗರು ಒಳಗಡೆ ಕೆಲಸ ಮಾಡ್ತಾಯಿದ್ರು, 4 ಜನ ಒಳಗಡೆ ಕೆಲಸ ಮಾಡ್ತಾಯಿದ್ರು. ಒಂದು 80 ಲಕ್ಷ ಬಂಡವಾಳ ಸರ್. ಕ್ಲೀನಾಗಿ ಸುಟ್ಟೋಗಿದೆ. 80 ಲಕ್ಷ ಸರ್. ಬರೀ ಬಟ್ಟೆ ಅದು ಲೆದರ್ ಕೊಂಡ್ಕೊಂಡು ಬಂದಿರೋದು 31 ಲಕ್ಷ ಸರ್. ಅದು ಒಳಗಡೆ ಈಚೆ ಕಡೆ ಹಾಕ್ತಾಯಿದ್ದಾರೆ ನೋಡಿ. ಇವಾಗ ಒಂದು ಗಾಡಿ ಇತ್ತು, ಬುಲ್ಲೆಟು, ಹೊಸ ಗಾಡಿ, ಅದು ಒಳಗಡೆ ಇಕ್ಕಿದ್ದೆ. ಕ್ಲೀನಾಗಿ ಬುಲ್ಲೆಟು ಸುಟ್ಟೋಗ್ಬಿಟ್ಟಿದೆ. 2025 ಮಾಡಲಿ ಅದು. ಕ್ಲೀನಾಗಿ ಅಷ್ಟು ಬಂಡವಾಳನೇ 1 ಕೋಟಿ ಸಾಲ ಮಾಡಿದ್ದೀವಿ. 80 ಲಕ್ಷ ರೂಪಾಯಿ ಆನ್ಲೈನಲ್ಲೇ ನಾನು ಲೋನುಗಳು ತೊಗೊಂಡಿರೋದು, ಮಾರ್ಟಿಗೇಜ್ಗಳು ಮಾಡಿ ಎಲ್ಲನೂ. ಒಂದು 80 ಲಕ್ಷ ರೂಪಾಯಿ ಸಾಲ ಇದೆ. ಇದು ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಕ್ಲೀನಾಗಿ ಸುಟ್ಟೋಗಿದೆ ಸರ್. 80 ಲಕ್ಷ. ನಗರಸಭೆಯಿಂದ ಲೈಸೆನ್ಸ್ ತೊಗೊಂಡಿದ್ರಾ ಇಲ್ವಾ? ಸರ್ ಇವತ್ತು ತಗೋಬೇ ಇರೋದು. ಇವತ್ತೇ ಅವ್ರು ಬಂದಿದ್ರು ಮೇಡಮ್ ಅವರು, ಫೋಟೋ ಗೀಟೋ ಎಲ್ಲ ಹಾಕ್ಕೊಂಡಿದ್ದಾರೆ, ಸ್ಕ್ಯಾನರು ಕಳಿಸಿದ್ದಾರೆ. ಇವಾಗ ಸಡನ್ನಾಗಿ ಈಗ ನಾನು ಫೋನ್ಪೇಗೆ ಅಮೌಂಟ್ ಹಾಕಬೇಕಾಗಿತ್ತು. ಅಷ್ಟೊತ್ತರ ಒಳಗಡೆ ಅವರು ಇಲ್ಲೇ ಇದ್ದರು, ಮೇಡಮ್ ಅವರು. ಸುಟ್ಟು ಬಿಡ್ತಾ ಇದೆ ಬರ್ರಿ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಅಷ್ಟರೊಳಗಡೆ ಫೈರ್ ಇಂಜಿನ್ ಬಂತು. ಒಳಗಡೆ ಹೋಗಿದ್ದೆ, ಎಲ್ಲ ಸುಟ್ಟೋಗ್ಬಿಟ್ಟು. ಗೊತ್ತಾಗ್ತಾ ಇಲ್ಲ, ಶಾರ್ಟ್ ಸರ್ಕ್ಯೂಟಿಂದ ಆಯ್ತಾ ಇಲ್ಲ ಯಾರಾದರೂ ಬೆಂಕಿ ಹಚ್ಚಿದ್ರ ಮಾರ್ನಿಂಗ್ ಬಂದಾಗ ಏನೋ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾದ್ಮೇಲೆ ಗೊತ್ತಾಗ್ತದೆ ಏನೇನು ಅಂತ. ಬಟ್ ಟ್ರೇಡ್ ಲೈಸೆನ್ಸ್ ಇಲ್ಲದ್ರಿಂದ ಅವರೆಲ್ಲ ಲೋನ್ ಎಲ್ಲ ಇದೆಯಂತೆ. ಅವರಿಗೆಲ್ಲ ಬೆನಿಫಿಟ್ ಆಗೋದು ಲೈಸೆನ್ಸ್ ತೊಗೊಂಡಿಲ್ಲ ಅವರು. ಅದಕ್ಕೆ ಸಾರ್ವಜನಿಕರಲ್ಲಿ ಒಂದು ಮನವಿ, ಎಲ್ಲರೂ ಪ್ರತಿಯೊಬ್ಬರು ಅಂಗಡಿ ಓಪನ್ ಮಾಡೋದಕ್ಕಿಂತ ಮುಂಚೆ ನಗರಸಭೆಯಿಂದ ಪ್ರತಿಯೊಬ್ಬರು ಸಹ ಲೈಸೆನ್ಸ್ ತೊಗೊಂಡು ಅಂಗಡಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಮನವಿ ಏನು ಈಗಿನ 10 ಗಂಟೆಗೆ ಶೌಕತ್ ಅವ್ರದ್ದೇನು ಸೋಫಾ ಸೆಟ್ ಅಂಗಡಿ ಇದೆ, ಅಲ್ಲಿ ಬೆಳಗ್ಗೆ ಮಾರ್ನಿಂಗು ಈಗ ಏನು ಅವ್ರೇನೋ ಕ್ಲೀನಿಂಗ್ ಎಲ್ಲ ಮತ್ತೊಂದೇನಿತ್ತು ಎಲ್ಲ ಡಬ್ರಿಸ್ ಎಲ್ಲ ಪಕ್ಕದಲ್ಲಿ ಹಾಕ್ಕೊಂಡಿದ್ದಾರೆ. ಅವ್ರ ಲೇಬರ್ ಕ್ಲೀನಿಂಗ್ ಮಾಡಬೇಕಾದ್ರೆ ಏನು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊರಗಡೆ ಎಲ್ಲ ಅಳ್ಕೊಂಡು ಒಂದು 2 ವೀಲರು ಮತ್ತೊಂದೆಲ್ಲ ಬೆಂಕಿ ಅನಾಹುತಕ್ಕಾಗಿ ದೊಡ್ಡ ಬಗೆ ಸಂಭವಿಸಿದ ಮೇಲೆ ನಮ್ಮ ಫೈರ್ ಇಂಜಿನ್ ಮುಖಾಂತರ ಬಂದು ಎಲ್ಲ ಹಾಕಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ಏನು ಘಟನೆಗಳು ನಡೆದಂತೆ ಮಾಡ್ಕೊಂಡಿದ್ದಾರೆ. ಅದರಿಂದ ಎಲ್ಲ ಸಾರ್ವಜನಿಕರು ಒಂದು ಮನವಿ ಏನು ಅಂತಂದರೆ, ಈ ದಿನ ಏನು ನಮ್ಮ ಚಿಕ್ಕಬಳ್ಳಾಪುರ ರೋಡು, ಗೌರಿ ಹಿರೇಬಿದ್ನೂರು ಚಿಕ್ಕಬಳ್ಳಾಪುರ ರೋಡಲ್ಲಿ ಎಲ್ಲ ಇಂಡಸ್ಟ್ರಿಗಳು, ನಮ್ಮ ಮನೆಯಲ್ಲಿ ನಿಯರೆಸ್ಟೇ ಒಂದು KSRTC ಡಿಪೋ ಇಲ್ಲೇ ಇದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಒಂದು ಮನವಿ ಏನಂತಂದರೆ, ಪ್ರತಿ ಲಾಸ್ಟು 3 ಮಂತ್ಸಿಂದ ಕ್ಯಾಂಪ್ ಹಾಕ್ಕೊಂಡಿದ್ದೀವಿ. ನಮ್ಮ ಲೇಬರ್ ನಮ್ಮ ಎಂಪ್ಲಾಯಿಗಳೆಲ್ಲ ಡೇ ಬೈ ಡೇ ಎಲ್ಲ ಡೋರ್ ಟು ಡೋರ್ ಹೋಗೆಲ್ಲ ವಿಸಿಟ್ ಮಾಡ್ತಾಯಿದ್ದಾರೆ. ಆದರೂ ಲೈಸೆನ್ಸ್ ತೊಗೊಂಡಿಲ್ಲ. ಈಗ ಲೈಸೆನ್ಸ್ ಇತ್ತು ಅವರಿಗೆಲ್ಲ ಈಗ ಲೋನ್ ಮತ್ತೊಂದೆಲ್ಲ ಇತ್ತು, ಅವ್ರಿಗೆ ಬೆನಿಫಿಟ್ ಸಿಗೋದು. ದಯವಿಟ್ಟು ಎಲ್ಲ ನಾಗರಿಕರು ಏನು ಏನು ಅಂಗಡಿಗಳಿದೆ ಸುತ್ತಮುತ್ತ ಎಲ್ಲ ನೀಟಾಗಿ ಇಟ್ಕೊಬೇಕು. ಏನು ನಮ್ಮ ವೆಹಿಕಲ್ಗಳು ಬರ್ತವೆ ಅದಕ್ಕೆಲ್ಲ ಕಾಲಕ್ಕೆ ತಮ್ಮೆಲ್ಲ ಡೆಬ್ರಿಸ್ನೆಲ್ಲ ಸಪ್ರೇಟ್ ಮಾಡಿ ನಮ್ಮ ಸರ್ಟಿಫಿಕೇಷನ್ ಮಾಡಿ ಕೊಡಬೇಕಾಗಿಂತ ವಿನಂತಿಸ್ಕೊಂತ ಈಗ ಈ ವಿಚಾರ ನಡೆಸಿದ್ರೆ ಅವ್ರಿಗೆಲ್ಲ ಈಗ ಆನ್ಲೈನ್ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಮ್ಮ ಮಿಷಿನ್ನು ಬಂದಿದೆ, ಫೈರ್ ಇಂಜಿನ್ ಬಂದಿದೆ, ಎಲ್ಲ ಆಸ್ತಾ ಇದ್ದಾರೆ. ಏನು ಅನಾಹುತಗಳೇನು ಸಂಭವಿಸಿಲ್ಲ. ಅಂದರೆ ಇದು ಯಾವ ಥರ ಸರ್ ಆಗಿತ್ತು ಏನು ಅಂತ? ಏನಿಲ್ಲ, ಅವರು ಡೆಬ್ರಿಸ್ ಏನಿತ್ತು ಪಕ್ಕದಲ್ಲೆಲ್ಲ ಗುಡ್ಡೆ ಹಾಕಿದ್ದಾರೆ. ಅವ್ರ ಲೇಬರ್